ನಮ್ಮ ಅಪ್ಪ ಅಮ್ಮನಿಗೆ ನನ್ನ ಓದಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ನನಗೆ ನನ್ನ ಚಿಕ್ಕ ವಯಸ್ಸಲ್ಲೇ ಹೆಣ್ಣು ಕೇಳಲು ಗಂಡಿನ ಕಡೆಯವರು ಬರ್ತಾಯಿದ್ರು. ನಮ್ಮ ಅಪ್ಪ ಅಮ್ಮನಿಗೆ ಇದರಿಂದ ತುಂಬ ಕೋಪ ಬರ್ತಾಯಿತ್ತು. ಹೇಗೋ ನಾನು ಸೆಕೆಂಡ್ ಇಯರ್ ಕಂಪ್ಲೀಟ್ ಮಾಡಿದೆ. ಮತ್ತು ಕಾಲೇಜಲ್ಲೂ ಸಹ ತುಂಬ ಗಂಡು ಮಕ್ಕಳು ನನ್ನ ಹಿಂದೆ ಬಿದ್ದಿದ್ದರು. ಅಪ್ಪ ನನ್ನನ್ನು ಕರ್ಕೊಂಡು ಬರೋದು ಹೋಗೋದು ಮಾಡ್ತಾಯಿದ್ರು. ಮತ್ತು ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನನ್ನ ಅಪ್ಪ ಓದು ಸಾಕು ಅಂತ ನಿಲ್ಲಿಸಿದ್ರು. ಮತ್ತು ಹೀಗೆ ಗಂಡನ ಕಡೆಯವರು ಬರೋದ್ರಿಂದ ಬೇಸತ್ತು ಬೇಗ ಮದುವೆ ಮಾಡಿಬಿಡೋಣ, ಒಳ್ಳೆ ಸಂಬಂಧ ಬಂದರೆ ಅಂತ ಅಂದ್ಕೊಂಡ್ರು. ಹಾಗೆ 2-3 ಕಡೆಯಿಂದ ಬಂತು. ಮತ್ತು ಒಂದು ಮನೆಯವರು ನಮಗೆ ವರದಕ್ಷಿಣೆ ಬೇಡ, ಮತ್ತು ನಮ್ಮ ಮನೆಯೆಲ್ಲ ನೋಡಿ ಮತ್ತೆ ಹೆಣ್ಣು ಕೊಟ್ಟರೆ ಸಾಕು, ಮತ್ತು ನನ್ನ ಮಗನೂ ಒಳ್ಳೆ ಕೆಲಸದಲ್ಲಿದ್ದಾನೆ ಅಂತ. ಆಗ ಅಪ್ಪ ಇದ್ರ ಬಗ್ಗೆ ಯೋಚನೆ ಮಾಡಿ ಅಲ್ಲಿ ಹೋಗಿ ಅವ್ರ ಮನೆಯೆಲ್ಲ ನೋಡಿಕೊಂಡು ಬಂದರು. ಮತ್ತು ಹುಡುಗನೂ ಚೆನ್ನಾಗೇ ಇದ್ದ. ಹಾಗೆ ಅಪ್ಪ ಅಮ್ಮನಿಗೆ ಇಷ್ಟ ಆಯಿತು. ಮತ್ತು ನನಗೂ ಏನೋ ಭಿನ್ನಾಭಿಪ್ರಾಯ ಇರಲಿಲ್ಲ. ನಾನು ಒಪ್ಕೊಂಡೆ. ಹಾಗೆ ಎಂಗೇಜ್ಮೆಂಟ್ ಆಯಿತು. ಮತ್ತು ಎಂಗೇಜ್ಮೆಂಟ್ ದಿನ ರವಿ ತಂಗಿ ಡ್ರೆಸ್ ಮಾಡಬೇಕಾದ್ರೆ ಹೇಳ್ತಿದ್ಲು, ಅತ್ತಿಗೆ ಅಂತ ಕೂಗ್ಬೋದಲ್ವಾ ಈಗ ಅಂತ. ನಾನು ಹಾಂ ಅಂದೆ. ಮತ್ತು ಹೇಳಿದ್ಲು, ಅಣ್ಣ ನಿಮ್ಮನ್ನು ಅವ್ರ ಫ್ರೆಂಡ್ ಮದುವೆಯಲ್ಲಿ ನೋಡಿ ಫಿದಾ ಆಗಿಬಿಟ್ಟಿದ್ರು. ಮತ್ತು ಮನೆಗೆ ಬಂದು ಹಠ ಮಾಡಿದರು, ನಾನು ಮದುವೆ ಆದರೆ ಅವಳನ್ನೇ ಮದುವೆ ಆಗೋದು, ಇಲ್ಲಾಂದರೆ ಸತ್ತೋಗ್ತೀನಿ. ನಮ್ಮ ಅಪ್ಪ ಅಮ್ಮ ಬೇಡ ಅಂದಿದ್ದಕ್ಕೆ ಮನೇಲಿರೋ ಸಾಮಾನೆಲ್ಲ ತೆಗೆದು ಎಸೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಲಾಸ್ಟಲ್ಲಿ ನಮ್ಮ ಅಪ್ಪ ಅಮ್ಮ ಒಪ್ಕೊಂಡ್ರು. ನಮ್ಮ ಅಣ್ಣನೇ ನಿಮ್ಮ ಅಡ್ರೆಸ್ ಎಲ್ಲ ಹುಡುಕಿ ಬಂದು ನಮ್ಮ ಅಪ್ಪ ಅಮ್ಮನಿಗೆ ಕೊಟ್ಟಿದ್ದು. ಹಾಗೆ ನಮ್ಮ ಅಣ್ಣನ ಹಠದಿಂದ ನಮ್ಮ ಅಪ್ಪ ಅಮ್ಮ ಬಂದು ನಿಮ್ಮ ಸಂಬಂಧ ಕೇಳಿದ್ದು ಅಂತ ಹೇಳಿದ್ಲು. ನನಗೆ ಮನಸ್ಸಲ್ಲಿ ತುಂಬ ಖುಷಿಯಾಯಿತು. ನನ್ನ ಇಷ್ಟು ಪ್ರೀತಿ ಮಾಡೋ ಹುಡುಗ ನನಗೆ ಸಿಗ್ತಿದ್ದಾನೆ ಅಂತ, ಅವನ ಜೊತೆ ಮದುವೆ ಆಗ್ತಿದ್ದೀನ ಅಂತ. ನನಗೂ ಅವನ ಮೇಲೆ ಪ್ರೀತಿ ಹುಟ್ಟೋಕ್ಕೆ ಸ್ಟಾರ್ಟ್ ಆಯಿತು. ಆಗಲೇ ರವಿ ತಂಗಿ ನನ್ನ ನಂಬರ್ನ ಈಸ್ಕೊಂಡು ಹೋಗಿದ್ಲು. ಹಾಗೆ ರವಿ ತಂಗಿ ಹತ್ರ ನಂಬರ್ನ ಈಸ್ಕೊಂಡು ನನಗೆ ಕಾಲ್ ಮಾಡಲು ಸ್ಟಾರ್ಟ್ ಮಾಡ್ದೆ. ನಾವು ತುಂಬ ಪ್ರೀತಿಯಿಂದ ಲೇಟ್ ನೈಟ್ ತನಕ ಮಾತಾಡ್ಕೊಂಡಿದ್ವಿ. ಹಾಗೆ 2 ತಿಂಗಳಲ್ಲೇ ಮದುವೆ ಮಾಡಿಬಿಟ್ರು ಅವರು. ಹಾಗೆ ಮದುವೆ ಆಯಿತು. ಎಲ್ಲರೂ ನಮ್ಮ ಜೋಡಿನ ತುಂಬ ಹೊಗಳ್ತಿದ್ರು ಮತ್ತು ಹೇಳ್ತಿದ್ರು ಹೇಳಿ ಮಾಡಿಸಿದ ಜೋಡಿ ಆಗಿದೆ ಅಂತ. ನನಗೆ ನಾಚಿಕೆಯಿಂದ ತಲೆ ಬಗ್ಗಿಸ್ಬಿಡ್ತಿದ್ದೆ. ಮನೆಗೆ ಕರ್ಕೊಂಡು ಹೋದರು ಮತ್ತು ರವಿ ರೂಮಲ್ಲಿ ನನ್ನನ್ನು ಕೂರಿಸಿದ್ರು. ನಾನು ರವಿ ಬರೋದನ್ನು ಕಾಯ್ತಾ ಕೂತಿದ್ದೆ. ಆಗ ರವಿ ಅಮ್ಮ ಬಂದರು. ಬಂದು ನನ್ನ ಕೈಗೆ ಹಾಲು ಲೋಟ ಕೊಟ್ಟರು ಮತ್ತು ಒಂದು ಕಪ್ಪು ನೂಲನ್ನು ತಂದಿದ್ರು. ಕೈಯಲ್ಲಿ ಹೇಳಿದ್ರು, ಇದನ್ನು ನಿನ್ನ ಕೈಯಲ್ಲಿ ಕಟ್ಟುತ್ತೇನೆ, ಎಲ್ಲರೂ ನಿಮ್ಮ ಜೋಡಿನ ಹೊಗಳ್ತಿದ್ರು, ನಿಮಗೆ ಕಣ್ಣು ತಾಗಬಾರ್ದು ಅಂತ. ನಾನು ಸ್ವಾಮೀಜಿ ಹತ್ರ ಮಾಡಿಸ್ಕೊ ಬಂದಿರೋದು, ಎಲ್ಲಿ ಕೈ ತೋರಿಸು ಅಂತ ಹೇಳಿ ಕೈಗೆ ಕಪ್ಪು ನೂಲನ್ನು ಕಟ್ಟಿರೋದು. ನಾನು ಹಾಲು ಕುಡಿದೆ ಮತ್ತು ಅತ್ತೇನೂ ಹೋದರು ಅಲ್ಲಿಂದ. ಹಾಗೆ ಕೂತಿದ್ದೆ. ಒಂದು 10 ನಿಮಿಷ ಆದಮೇಲೆ ರವಿ ಬಂದ. ಅವನು ಬಂದು ನನ್ನ ಸೆರೆಗೆತ್ತಿದ. ನನಗೆ ಯಾಕೆ ಏನಾಯಿತು ಗೊತ್ತಿಲ್ಲ. ಮತ್ತು ಅವನು ನನ್ನ ಫೇಸ್ ಮುಟ್ಟಲು ಬಂದ. ನನಗೆ ಸ್ವಲ್ಪನೂ ಇಷ್ಟನೇ ಆಗಲಿಲ್ಲ. ನಾನು ಜೋರಾಗಿ ದೂಕ್ತೆ ಹಿಂದಕ್ಕೆ. ರವಿ ಯಾಕೆ ಏನಾಯಿತು ಅಂತ ಕೇಳ್ದ. ಮತ್ತು ನನ್ನನ್ನು ಮುಟ್ಟಲು ಮತ್ತೆ ಬಂದ. ನಾನು ನನಗೆ ಇಷ್ಟ ಆಗ್ತಿಲ್ಲ ಅಂತ ಜೋರಾಗಿ ಹೇಳಿದೆ. ಮತ್ತು ಅಲ್ಲೇ ತಲೆ ಸುತ್ತು ಬಿದ್ದುಬಿಟ್ಟೆ. ಮತ್ತು ಎಚ್ಚರವಾದಾಗ ಮನೆಯವರೆಲ್ಲ ನನ್ನ ಸುತ್ತಮುತ್ತ ಇದ್ದರು. ಎಲ್ಲರೂ ಒಂದೊಂದು ಹೇಳ್ತಾ ಇದ್ರು. ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ನಾನು ರವಿ ತಂಗಿ ಹತ್ರ ಹೇಳ್ದೆ, ಪ್ಲೀಸ್ ಇವರನ್ನು ಸ್ವಲ್ಪ ಹೊರಗೆ ಕಳಿಸ್ತೀಯಾ, ನನಗೆ ತಲೆ ತುಂಬ ನೋವ್ತಿದೆ ಅಂತ ಹೇಳಿದೆ. ಹಾಗೆ ಅವಳು ಎಲ್ಲರನ್ನು ಹೊರಗೆ ಕಳಿಸಿದ್ಲು. ನನಗೆ ಆಗ ಸಮಾಧಾನ ಆಯಿತು. ಸ್ವಲ್ಪ ಮಾರನೇ ದಿನ ನನ್ನ ಮದುಮಗಳ ಅಂತ ನೋಡ್ದೇನೆ ಅತ್ತೆ ಅದು ಇದು ಕೆಲಸ ಮಾಡಿಸ್ತಾನೇ ಇದ್ದರು. ಹಾಗೆ ರವಿನೂ ಆಫೀಸ್ಗೆ ಹೋದ ಮತ್ತು ಸಂಜೆ ಬಂದ. ಆದರೂ ಅತ್ತೆ ಅದು ಇದು ಕೆಲಸ ಮಾಡಿಸ್ತಿದ್ರು. ಮತ್ತು ರಾತ್ರಿ ಹೋಗಿ ಸ್ವಲ್ಪ ರೆಸ್ಟ್ ತಗೊಳ್ಳೋದ ಅಂತ ಹೋದೆ. ಆಗ ರವಿ ಬಂದ. ನಿನ್ನೆ ನಿನಗೆ ಹುಷಾರಿರ್ಲಿಲ್ವಾ ಅಂತ ಹೇಳಿದರೆ ಆಗ್ತಿರ್ಲಿಲ್ವಾ, ನೀನು ಹಾಗೆ ರಿಯಾಕ್ಟ್ ಮಾಡಿದ್ದಕ್ಕೆ ನನಗೆ ತುಂಬ ಬೇಜಾರಾಯಿತು. ನನಗೆ ಹುಷಾರಿಲ್ಲ ಅಂತ ನೀನು ಹೇಳಿದಿದ್ರೆ ನಾನು ದೂರ ಹೋಗ್ತಿದ್ನಲ್ಲ. ಮತ್ತು ನೀನು ತಲೆ ಸುತ್ತಿ ಬಿದ್ದಾಗ ನನಗೆ ತುಂಬ ಟೆನ್ಷನ್ ಆಯಿತು. ಹೋಗಲಿ ಬಿಡು ಅಂತ ಮತ್ತೆ ಮುಟ್ಟಲು ಬಂದ. ಮತ್ತೆ ಹಾಗೆ ನಾನು ಜೋರಾಗಿ ಹಿಂದಕ್ಕೆ ದೂಕ್ತೆ. ಅವನು ಅಲ್ಲಿ ಕೆಳಗೆ ಬಿದ್ದು ಹೋದ. ಈಗ ಅವನಿಗೆ ತುಂಬ ಕೋಪ ಬಂದಿತ್ತು. ಏನು ಹೊರದೆ ಕೋಪದಿಂದ ಹೊಟ್ಟೋದ. ನನಗೆ ಗೊತ್ತಾಗ್ತಿರ್ಲಿಲ್ಲ ನಾನು ಯಾಕೆ ಅವನ ಜೊತೆ ಹಾಗೆ ಮಾಡ್ತಿದ್ದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಅವನು ನನ್ನ ಜೊತೆ ಮಾತಾಡ್ತಿರ್ಲಿಲ್ಲ. ಆ ದಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದೆ. ಹಾಗೆ ಆಫೀಸ್ಗೆ ಹೊಟ್ಟೋದ. ಮತ್ತು ರಾತ್ರಿ ಲೇಟಾಗಿ ಬಂದ. ಮತ್ತು ಅವನು ನನ್ನ ಜೊತೆ ಕೇಳ್ದ, ನಿನಗೆ ನಾನಂದರೆ ಇಷ್ಟ ಇಲ್ವಾ, ನೀನು ಯಾರನ್ನಾದರೂ ಪ್ರೀತಿ ಮಾಡ್ತಾ ಇದ್ದೀಯಾ ಅಥವಾ ನನ್ನ ಜೊತೆ ಬಲವಂತವಾಗಿ ಮದುವೆ ಮಾಡಿಸಿದ್ದೀರಾ ಹೇಳು, ನನಗೆ ನೀನಂದರೆ ತುಂಬ ಇಷ್ಟ, ಆದರೆ ನೀನು ನನ್ನ ಜೊತೆ ಹೀಗೆ ಮಾಡ್ತಿದ್ದೀಯಲ್ಲ, ಏನಾದರೂ ಹಾಗಿದ್ದರೆ ಹೇಳು, ನಾನೇ ನಿನ್ನ ಕಳಿಸ್ಕೊಡ್ತೀನಿ ಅಂತ. ಆಗ ನಾನು ಇಲ್ಲ ಅಂದೆ ಮತ್ತು ಅಲ್ಲಿಂದ ಹೊಟ್ಟೋದೆ. ಮತ್ತು ಅವನು ಕೋಪದಿಂದ ಹೊಟ್ಟೋದ. ನನಗೆ ಅವನ ಮೇಲೆ ತುಂಬ ಪ್ರೀತಿ ಇತ್ತು. ಆದರೆ ಅವನು ಹತ್ತಿರ ಬಂದಾಗ ಏನಾಗ್ತಾಯಿತ್ತು ಗೊತ್ತಾಗ್ತಿರ್ಲಿಲ್ಲ. ಮತ್ತು ಅವನನ್ನು ಮನವೊಲಿಸಲು ಹೋಗೋಕ್ಕೆ ಮನಸ್ಸೇ ಬರ್ತಾ ಇರಲಿಲ್ಲ. ನಾನು ನನ್ನ ಪಾಡಿಗೆ ಇರ್ತಿದ್ದೆ. ಮತ್ತು ನಾನು ಇದನ್ನು ಅಮ್ಮನಿಗೆ ಹೇಳಿದೆ, ಯಾಕೆ ಹೀಗೆ ಆಗ್ತಾಯಿದೆ ಗೊತ್ತಿಲ್ಲ ಅಮ್ಮ ಅಂತ.
ಆಗ ಅಮ್ಮ ಇದ್ರೆ ನನ್ನ ಹಿಂದೆ ತಪ್ಪಿದೆ, ಗಂಡನ ಜೊತೆ ಹಾಗೆ ಮಾಡಬಾರ್ದು, ಮತ್ತು ಒಂದಾಗಿ ಜೀವನ ಮಾಡ್ಕೊಂಡು ಹೋಗಬೇಕು, ಹಾಗಿದ್ರೇ ಮುಂದೆ ಚೆನ್ನಾಗಿರ್ತೀರ ಅಂತ ನಾನು ಇದನ್ನೇ ಯೋಚನೆ ಮಾಡ್ಕೊಂಡಿದ್ದೆ. ಮತ್ತು ರವಿ ನನ್ನ ಮೇಲಿನ ಕೋಪದಿಂದ ಸ್ವಲ್ಪ ದಿನಗಳು ಮನೆಯಲ್ಲೇ ಇರ್ತಾ ಇರಲಿಲ್ಲ. ಮತ್ತು ಬಂದರೂ ಸ್ನಾನ ಮಾಡಿಕೊಂಡು ಅವನ ಫ್ರೆಂಡ್ ಮನೆಗೆ ಹೊರಟೋಗ್ತಿದ್ದ. ಇದೆಲ್ಲ ಅತ್ತೆ ಮತ್ತು ನಾದಿನಿಗೆ ಗೊತ್ತಿತ್ತು, ಆದರೆ ಏನು ಗೊತ್ತಿಲ್ದಂಗೆ ಇರ್ತಿದ್ರು. ಮತ್ತು ಇಬ್ಬರೇ ಗುಸು ಅಂತ ಮಾತಾಡ್ಕೋತೇ ಇರ್ತಿದ್ರು. ನಾನು ಹತ್ತಿರ ಹೋದಾಗ ಸುಮ್ಮನೆ ಆಗಿಬಿಡ್ತಿದ್ರು. ಒಂದಿನ ರವಿಗೆ ಫೋನ್ ಮಾಡಿ ಮನೆಗೆ ಕರಿತಿದ್ದೆ. ಆಗ ಅತ್ತೆ ಕೇಳಿಸ್ಕೊಂಡಿದ್ರು ಮತ್ತು ಅವ್ರ ರೂಮ್ಗೆ ಹೋಗಿ ಮಾವನ ಹತ್ರ ಗುಸು ಅಂತ ಮಾತಾಡ್ತಿದ್ರು. ನಾನು ಕೇರ್ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಸ್ವಲ್ಪ ಹೊತ್ತಿನ ಬಳಿಕ ನನ್ನ ಅತ್ತೆ, ಜ್ಯೋತಿ ಸ್ವಲ್ಪ ಮಾವನ ಕಾಲು ಹೊತ್ತಮ್ಮ, ಅದು ನನಗೆ ಏಜ್ ಆಗಿದೆ ಮತ್ತು ಸೊಂಟ ನೋವು ಬೇರೆ ಅಂತ. ಆಗ ನನಗೆ ಮುಜುಗರ ಆಯಿತು. ಹಾಗಿದ್ರೆ ಅವಳ ಮಗಳಿಲ್ವಾ, ಅವಳ ಜೊತೆ ಈ ಕೆಲಸ ಮಾಡಿಸ್ಬೋದಲ್ವಾ, ನನ್ನ ಜೊತೆ ಹೇಳ್ತಾ ಇದ್ದಾರೆ, ನಾನು ಹೇಗೆ ಮಾವನ ಕಾಲು ಹೊತ್ತಲಿ ಅಂತ ಅಂದ್ಕೊಂಡೆ. ಆದರೂ ನಿರಾಕರಿಸೋದಕ್ಕೆ ಆಗಲ್ಲ. ಮತ್ತು ಅಯ್ಯೋ ರವಿ ಕೂಡ ಬರ್ತಾನೆ ಸ್ವಲ್ಪ ಹೊತ್ತಲ್ಲಿ, ರೆಡಿ ಆಗಬೇಕು ಅಂದ್ಕೊಂಡಿದ್ದೆ ಅಂತ ಅಂದ್ಕೊಂಡೆ ಅಂತ ಹೋದೆ. 10 ನಿಮಿಷ ತನಕ ಒತ್ತಿದೆ. ಮತ್ತು ಅತ್ತೆ ಬಂದು ನಿನಗೆ ಸುಸ್ತಾಗಿರ್ಬೋದು, ನೀನು ಈ ಜ್ಯೂಸ್ ಕುಡಿ ಅಂತ ಕೊಟ್ಟರು. ಜ್ಯೂಸಲ್ಲಿ ಏನೋ ಸ್ಮೆಲ್ ಬರ್ತಾ ಇತ್ತು. ನಾನು ಕುಡಿತಿರ್ಲಿಲ್ಲ. ಆಗ ಅತ್ತೆ ಏನಾಯಿತು ಕುಡಿ ಅಂತ ಹೇಳಿದ್ರು. ಮತ್ತು ಏನು ಗತಿ, ಕುಡಿಲೇಬೇಕು ಅಂತ ಕುಡಿದೆ. ಸ್ವಲ್ಪ ಹೊತ್ತು ಕಾಲು ಹೊತ್ತುತ್ತಿದ್ದೆ. ಮತ್ತು ಏನಾಯಿತು ಗೊತ್ತಿಲ್ಲ. ಬೆಳಗ್ಗೆ ಎದ್ದು ನೋಡಿದಾಗ ರೂಮಲ್ಲಿದ್ದೆ. ಮತ್ತು ತಲೆಭಾರ ಆಗ್ತಾಯಿತ್ತು. ಮತ್ತು ಅತ್ತೆ ಬಂದರು, ಏನಾಯಿತು ತಲೆನೋವ್ತಿದೆಯಾ ಅಂತ ಹೇಳಿ ಜ್ಯೂಸ್ ಕೊಟ್ಟರು. ಮತ್ತು ರವಿ ಬಂದಿದ್ದ, ನೀನು ಮಲಗಿಬಿಟ್ಟಿದ್ದೆ ಅಂತ ಹೇಳಿದ್ರು. ನನಗೆ ಮತ್ತೆ ಹಾಗೆ ಆಗ್ತಾಯಿತ್ತು. ರವಿ ಬಗ್ಗೆ ಚಿಂತೆನೇ ಬರ್ತಾ ಇರಲಿಲ್ಲ. ಮಾರನೇ ದಿನವೂ ಹಾಗೆ ಕಾಲು ಒತ್ತೋದಕ್ಕೆ ಕರಿತಿದ್ರು. ಒತ್ತುತ್ತಾ ಇರಬೇಕಾದ್ರೆ ಜ್ಯೂಸ್ ತಂದು ಕೊಡ್ತಿದ್ರು. ಮತ್ತು ಮಾರನೇ ದಿನ ನಾನು ರೂಮಲ್ಲಿ ಇರ್ತಿದ್ದೆ. ಆದರೆ ನನಗೆ ಎದ್ದೊಳಕ್ಕೆ ಆಗ್ತಾ ಇರಲಿಲ್ಲ. ತುಂಬ ಮೈಕೈ ನೋವಾಗ್ತಾ ಇತ್ತು. ಏನು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ರವಿ ಮತ್ತೆ ನನ್ನ ಜೊತೆ ಕೋಪ ಮಾಡ್ಕೊಂಡಿದ್ದ. ಮತ್ತು ಅತ್ತೆ ನಾದಿನಿ ನಾರ್ಮಲ್ ಆಗಿಯೇ ಇರ್ತಿದ್ರು. ಅವತ್ತು ರಾತ್ರಿ ಹಾಗೆ ನನ್ನ ಕಾಲು ಒತ್ತೋದಕ್ಕೆ ಕರೆದ್ರು. ನಾನು ಇವತ್ತೇನೇ ಆಗಲಿ ನನ್ನ ಜೊತೆ ಏನಾಗುತ್ತೆ ಅಂತ ಕಂಡು ಹಿಡಿಲೇಬೇಕು ಅಂತ ಅಂದ್ಕೊಂಡೆ. ಮತ್ತು ಹೋದೆ, ಕಾಲು ಒತ್ತುತ್ತಿದ್ದೆ. ಮಧ್ಯದಲ್ಲಿ ಅತ್ತೆ ಜ್ಯೂಸ್ ನಾನು ಈಸ್ಕೊಂಡೆ. ಮತ್ತು ಕುಡಿತೀನಿ ಅತ್ತೆ, ನೀವು ಹೋಗಿ ಅಂದೆ. ಅತ್ತೆ ಹೋದರು. ಮತ್ತು ಮಾವ ಕಣ್ಣು ಮುಚ್ಚೋ ತನಕ ಕಾದು ಜ್ಯೂಸ್ ಚೆಲ್ಲಿಬಿಟ್ಟೆ. ಮತ್ತು ಅತ್ತೆ ಬಂದು ಗ್ಲಾಸ್ ತಗೊಂಡು ಹೋದರು. ಆಗ ಸ್ವಲ್ಪ ಹೊತ್ತಾದಮೇಲೆ ಅತ್ತೆ ಬಂದರು. ನಾನು ಸುಮ್ಮನೆ ತಲೆ ಸುತ್ತಿ ಬಿದ್ದ ಹಾಗೆ ಮಾಡಿದೆ. ಮತ್ತು ಆಗಲೇ ಮಲಗಿದ್ದ ಮಾವ ಎದ್ದು ಕೂತ್ಕೊಂಡು ನನ್ನ ನೋಡಿದ್ರು, ನಾನು ಎಚ್ಚರವಾಗಿ ಇದ್ದೀನಾ ಅಂತ. ಮತ್ತು ಅತ್ತೆ ನಾದಿನಿ ಮತ್ತು ಮಾವ ಅವ್ರ ರೂಮಲ್ಲಿ ಮತ್ತೊಂದು ಚಿಕ್ಕ ರೂಮ್ ಇತ್ತು, ಅಲ್ಲಿ ಕರ್ಕೊಂಡು ಹೋದರು. ಅಲ್ಲೇ ಮಲಗಿಸಿದ್ರು. ಮತ್ತು ನನ್ನ ಮೇಲೆ ಏನು ಎಸೆಯಲು ಬಂದರು. ನನಗೆ ಭಯವಾಗಿ ಎದ್ದು, ಏನು ಮಾಡ್ತಾಯಿದ್ದೀರಾ ನನ್ನ ಜೊತೆ ಅಂತ. ಅದಕ್ಕೆ ನಾನು ಬೆಳಿಗ್ಗೆ ನನ್ನ ರೂಮಲ್ಲಿ ಇರ್ತಾಯಿದ್ದದ್ದು ಹೀಗೆ ಮಾಡಿ ನೀವು. ಆಗ ಅತ್ತೆ, ಓ ನೀನು ಜ್ಯೂಸ್ ಕುಡಿಲಿಲ್ವಾ ಅಂತ. ಹಾಂ ನಾನು ಕುಡಿಲಿಲ್ಲ, ನೀವು ನನ್ನ ಜೊತೆ ಏನು ಮಾಡ್ತಾ ಇರೋದು ಇದೆಲ್ಲ ಏನು ಅಂತ ಹೇಳಿ ಹೊರಗಡೆ ಬರೋಕ್ಕೆ ಹೋದೆ. ಆಗ ನನ್ನ ಹಿರಿಯಲು ನೋಡಿದ್ರು. ನಾನು ಜೋರಾಗಿ ಕಿರುಚಾಡಲು ಸ್ಟಾರ್ಟ್ ಮಾಡಿದೆ. ಆಗ ಅಲ್ಲಿಯ ಅಕ್ಕಪಕ್ಕ ಜನರು ಬಂದು ಬಾಗಿಲು ತಟ್ಟುತ್ತಾ ಇದ್ದರು. ಮತ್ತು ಅವರಲ್ಲಿ ಒಬ್ಬ ನನ್ನ ಗಂಡನಿಗೆ ಫೋನ್ ಮಾಡಿ ಕರೆಸಿದ್ರು. ನನ್ನ ಗಂಡ ಅವ್ರ ಹತ್ರ ಇರೋ ಕೀಯಿಂದ ಬಾಗಿಲು ಓಪನ್ ಮಾಡಿ ಒಳಗಡೆ ಬಂದರು. ಮತ್ತು ಇದೆಲ್ಲ ನೋಡಿ ಏನು ಇದೆಲ್ಲ ಅಂತ ಕೇಳಿದ್ರು. ಆಗ ಏನು ಹೇಳ್ತಾ ಇರಲಿಲ್ಲ ಅತ್ತೆ ಮಾವ. ಆಗ ನಿಮ್ಮ ಅಮ್ಮ ಮತ್ತು ಅಪ್ಪ ನನ್ನ ಸಾಯಿಸೋಕ್ಕೆ ನೋಡ್ತಾ ಇದ್ದೀರಿ ಅಂತ ಹೇಳಿದೆ ನಾನು. ಮತ್ತು ಹೇಳಿದೆ ನಾನು ಈಗಲೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ. ಆಗ ಇವರು ಏನಮ್ಮ ಏನು ಮಾಡ್ತಾ ಇದ್ದೀರಾ, ಅವಳ ಜೊತೆ ಅವಳು ಹೇಳ್ತಿರೋದು ನಿಜನಾ ಅಂತ. ಆಗಲೂ ಬಾಯಿ ಬಿಡ್ತಾ ಇರಲಿಲ್ಲ. ಆಗ ಹಾಗಾದರೆ ನಾನು ಸಾಯ್ತೀನಿ ಅಂತ ಹೇಳಿ ಚಾಕು ತಗೊಂಡ್ರು. ಆಗ ಅವರ ಅಮ್ಮ, ಅದು ನೀನು ಅವಳಿಗೋಸ್ಕರ ಮದುವೆ ಆಗೋಕ್ಕೆ ಮುಂಚೆನೇ ನಿನ್ನ ಜೀವ ತೆಗೆಯೋಕ್ಕೆ ನೋಡಿದ್ಲಲ್ಲ, ನೀನು ನಮ್ಮ ಮಾತು ಕೇಳೋಕ್ಕೂ ರೆಡಿ ಇರಲಿಲ್ಲ. ನಾವು ನಿನಗೋಸ್ಕರ ಹುಡುಗಿನ ನೋಡಿದ್ವಿ, ಆದರೆ ನಿನ್ನ ಹಠದಿಂದ ಅವಳ ಜೊತೆ ಮದುವೆ ಮಾಡಿಸಿದ್ವಿ. ಮತ್ತು ನಿನ್ನ ಮದುವೆಗೂ ಮುಂಚೆನೇ ಅವಳಿಗೋಸ್ಕರ ಅಷ್ಟೆಲ್ಲ ಮಾಡೋನು, ಇನ್ನು ಮದುವೆ ಆದಮೇಲೆ ನಮ್ಮನ್ನು ನೀನು ನೋಡಲ್ಲ ಅಂತ ಮದುವೆ ದಿನ ರಾತ್ರಿ ನಿಮ್ಮ ಅಪ್ಪ ಮಾಟ ಮಾಡಿ ಒಂದು ನೂಲನ್ನು ಅವಳ ಕೈಗೆ ಕಟ್ಟು ಅಂತ ಕೊಟ್ಟಿದ್ರು. ಮತ್ತು ಹೇಳಿದರು, ಅವಳು ಅದು ಕಟ್ಟಿದ ತಕ್ಷಣ ರವಿನ ಹತ್ತಿರಕ್ಕೂ ಬರೋಕ್ಕೆ ಬಿಡಲ್ಲ ಅಂತ ಹೇಳಿ ನಾನು ಹೋಗಿ ಅವಳ ಕೈಗೆ ಕಟ್ಟಿದೆ. ಹಾಗೆ ಆಗಿತ್ತು. ಆದರೆ ಒಂದಿನ ಸ್ನಾನ ಮಾಡಬೇಕಾದ್ರೆ ಅವಳ ಕೈಯಿಂದ ಬಿದ್ದಿತ್ತು ಬಾತ್ರೂಮಲ್ಲಿ. ಮತ್ತು ನೂಲು ಕಟ್ಟಿದ್ರೆ ಹೀಗೆ ಆಗುತ್ತೆ ಅಂತ ಅವಳನ್ನು ಪರ್ಮನೆಂಟಾಗಿ ನಿನ್ನಿಂದ ದೂರ ಮಾಡಬೇಕು ಅಂತ 3 ದಿನ ಪೂಜೆ ನಿನ್ನ ಅಪ್ಪ ಮಡಗಿದ್ರು. ಹಾಗೆ 2 ದಿನ ಅವಳಿಗೆ ಜ್ಯೂಸ್ನಲ್ಲಿ ನಶೆ ಕೊಟ್ಟು ಮಾಡಿದ್ವಿ. ಆದರೆ ಇವತ್ತು ಅವಳು ಜ್ಯೂಸು ಕುಡಿಲಿರಲಿಲ್ಲ. ಹಾಗೆ ಅಂತ ಹೇಳಿ ಜೋರಾಗಿ ಅಳ್ತಾಯಿದ್ರು. ರವಿ ಅದೇ ಈ ಜಾಗದಲ್ಲಿ ದೀಪ ಇದ್ದಿದ್ರೆ ಹೀಗೆ ಮಾಡ್ತಾಯಿದ್ರಾ? ನಾನು ಅವಳನ್ನ
ನನ್ನನ್ನು ದೂರ ಮಾಡ್ತಾ ಇದ್ದಾಳೆ ಅಂತ ಅವಳ ಜೊತೆ ಕೋಪದಿಂದ ಇರದೆ ದ್ವೇಷ ಮಾಡ್ತಾ ಇದ್ದೆ. ಆದರೆ ಇದೆಲ್ಲ ಅಪ್ಪನ ಮಾಟ ಮಂತ್ರದಿಂದನಾ ಅಂತ ಹೇಳಿ ಇನ್ನು ನಿಮ್ಮನ್ನು ಯಾವತ್ತೂ ನಾನು ಕ್ಷಮಿಸಲ್ಲ. ದೀಪಾ, ನೀನು ಇವ್ರ ಜೊತೆ ಸೇರಿ ಅಂತ ಹೇಳಿ ನನ್ನ ಒಳಗೆ ಕರ್ಕೊಂಡು ಹೋದರು. ಮತ್ತು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ರು. ಮತ್ತು ನಾನು ಇನ್ನು ಒಂದು ನಿಮಿಷವೂ ಇಲ್ಲಿರಲ್ಲ ಅಂತ ಹೇಳಿ ಹೋಗ್ತಾಯಿದ್ರು. ಆಗ ಅತ್ತೆ ಮಾವ ಮತ್ತು ದೀಪಾ ಇವ್ರ ಕಾಲು ಹಿಡ್ಕೊಂಡು ಕ್ಷಮೆ ಕೇಳಿದ್ರು. ಮತ್ತು ನನ್ನ ಹತ್ರನೂ ಕ್ಷಮೆ ಕೇಳಿದ್ರು. ಆಗ ರವಿ ಹೇಳ್ದ, ಹಾಗಾದರೆ ಒಂದು ಕಂಡೀಷನು, ಅಪ್ಪ ಯಾವತ್ತೂ ಇನ್ನು ಮಾಟ ಮಂತ್ರ ಮಾಡಬಾರ್ದು, ನನ್ನ ಮೇಲೆ ಆಣೆ ಹಾಕಿ ಅಂತ. ಮತ್ತು ಹೇಳಿದ್ರು, ನೀವು ದೀಪಾ ಮತ್ತು ಜ್ಯೋತಿನ ಒಂದೇ ಥರ ನೋಡ್ಕೋಬೇಕು ಇನ್ನು ಮುಂದೆ ಅಂತ. ಆಗ ಅವರಿಬ್ಬರು ಅವ್ರ ಮೇಲೆ ಆಣೆ ಹಾಕಿ ಒಪ್ಕೊಂಡ್ರು. ಹಾಗೆ ಮಾವ ಅದನ್ನೆಲ್ಲ ಬಿಟ್ಟರು. ನಾನು ರವಿ ಜೊತೆ ಜೀವನ ಸ್ಟಾರ್ಟ್ ಮಾಡಿದೆ. ಮತ್ತು ದೀಪನಿಗೂ ಒಳ್ಳೆ ಕಡೆಯಿಂದ ಸಂಬಂಧ ಬಂತು. ಹಾಗೆ ನಾನು ಒಂದು ತಿಂಗಳಲ್ಲೇ ಗರ್ಭಿಣಿ ಆದೆ. ಇದರಿಂದ ಅತ್ತೆ ನನ್ನ ತುಂಬ ಕೇರ್ನಿಂದ ತುಂಬ ಸಂತೋಷದಿಂದ ನೋಡ್ಕೋತಿದ್ರು. ಮತ್ತು ರವಿಗೂ ಇದನ್ನು ಕೇಳಿ ತುಂಬ ಸಂತೋಷ ಆಯಿತು. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.